ಬೇಲ್ ಮೇಲೆ ಹೊರಗಡೆ ಇರುವಂತಹ ಕೆಂಪು ಸಂವಿಧಾನ ಪುಸ್ತಕವನ್ನು ತುಂಬ ಚೆನ್ನಾಗಿ ಓದಿಕೊಂಡಿರುವಂತಹ ನಿಮ್ಮೆಲ್ಲರ ಯುವರಾಜರಾದಂತಹ ನಮ್ಮ ರಾಹುಲ್ ಗಾಂಧಿಯವರು ಹೇಳಿಕೆಯನ್ನು ನೀಡಿದರೆ, ಭ್ರಷ್ಟಾಚಾರದ ಆರೋಪದ ಮೇಲೆ ಅಪರಾಧಿಯಲ್ಲ, ಭ್ರಷ್ಟಾಚಾರದ ಆರೋಪದ ಮೇಲೆ ಅಮೇರಿಕ ನ್ಯಾಯಾಲಯ ಅದಾನಿಯವರನ್ನು ಬಂಧಿಸುವಂತೆ ವಾರೆಂಟ್ ಇಶ್ಯೂ ಮಾಡಿದೆ. ಹೀಗಾಗಿ ಅದಾನಿಯವರನ್ನು ಬಂಧಿಸಬೇಕು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಅದಾನಿಯವರನ್ನು ಬಂಧಿಸುವಂತೆ ವಾರೆಂಟ್ ಇಶ್ಯೂ ಮಾಡಿರುವಂತಹದ್ದು ಅಮೇರಿಕ ನ್ಯಾಯಾಲಯ, ಭಾರತದ ನ್ಯಾಯಾಲಯ ಅಲ್ಲ. ಅಲ್ಲಿಗೆ ನಮ್ಮ ರಾಹುಲ್ ಗಾಂಧಿಯವರು ಕೆಂಪು ಸಂವಿಧಾನ ಪುಸ್ತಕದಲ್ಲಿ ಅದೇನು ಓದ್ಕೊಂಡಿದ್ದಾರೆ, ಅದೇನು ತಿಳ್ಕೊಂಡಿದ್ದಾರೆ ಅಂತ ನೀವೇ ಅರ್ಥವನ್ನು ಮಾಡ್ಕೊಳ್ಳಿ. ಸರಿ, ಅವರನ್ನು ಬಂಧಿಸ್ಲಪ್ಪ. ರಾಹುಲ್ ಗಾಂಧಿಯವರ ಮಾತಿಗೆ ನನ್ನ ಸಂಪೂರ್ಣವಾದಂತಹ ಬೆಂಬಲ ಇದೆ. ಅದೇ ರೀತಿಯಾಗಿ ಏತಕ್ಕಾಗಿ ನಮ್ಮ ರಾಹುಲ್ ಗಾಂಧಿಯವರ ಪಕ್ಷದಲ್ಲೇ ಇರುವಂತಹ ತುಂಬ ಜನ ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಭ್ರಷ್ಟಾಚಾರ ಹಗರಣಗಳ ಆರೋಪಗಳಿದೆ. ನ್ಯಾಯಾಲಯ ತನಿಖೆಯನ್ನು ಮಾಡುವಂತೆ ಆದೇಶ ಸಹ ನೀಡಿದೆ. ಅವರನ್ನೆಲ್ಲ ಬಂಧಿಸುವಂತೆ ಆದೇಶ ಅಲ್ಲ, ಅಟ್ಲೀಸ್ಟ್ ಒಂದು ಹೇಳಿಕೆಯನ್ನು ಸಹ ನೀಡ್ಬೋದಲ್ವಾ? ಬಂಧಿಸೋದೆಲ್ಲ ಬೇಡ, ಅಟ್ಲೀಸ್ಟ್ ರಾಜೀನಾಮೆನಾದ್ರು ಪಡ್ಕೋಬೋದಲ್ವಾ? ಭ್ರಷ್ಟಾಚಾರದ ಆರೋಪ, ಹಗರಣದ ಆರೋಪ ಇರುವಂತಹ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಏತಕ್ಕಾಗಿ ಕೇಳ್ತಾ ಇಲ್ಲ? ಇವರೆಲ್ಲ ಅದು ಯಾವ ರೀತಿಯಾಗಿ ಅಂದರೆ, ಮುಂದೆ ಬಾಗಿಲಿನಿಂದ ಬಂದು ಅದಾನಿ ಅಂಬಾನಿ ಬಗ್ಗೆ ಬಾಯಿಗೆ ಬಂದಂಗೆ ಬೈಯೋದು, ಬಾಯಿಗೆ ಬಂದಾಗ ಹೇಳಿಕೆಗಳನ್ನು ನೀಡೋದು, ಹಿಂದೆ ಬಾಗಿಲಿಂದ ಓಡೋಡಿ ಹೋಗಿ ಹೊಸ ಪ್ರಾಜೆಕ್ಟ್ಗಳಿಗೆ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದು. ನಿಮ್ಮದೇ ಆಡಳಿತ ಇರುವಂತಹ ಎಷ್ಟು ರಾಜ್ಯಗಳಲ್ಲಿ ಹೊಸ ಪ್ರಾಜೆಕ್ಟ್ಗೆ ಅದಾನಿ ಗ್ರೂಪ್ಸ್ಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ? ಎಲ್ಲವೂ ಸಹ ನಮಗೆ ತುಂಬ ಚೆನ್ನಾಗಿ ಗೊತ್ತು. ನೀವೆಲ್ಲ ಯಾವ ರೀತಿಯಾಗಿ ಅಂದರೆ, ಕೂತಿರೋದನ್ನು ಹಿಡ್ಕೊಳ್ಳೋದನ್ನು ಬಿಟ್ಬಿಟ್ಟು ಆರೋದನ್ನು ಹಿಡ್ಕೊಳ್ಳೋಕೆ ಹೋದ್ರಂತೆ. ಆ ರೀತಿ ಆಗಾಯ್ತಪ್ಪ. ಇಂತಹ ವಿಷಯಗಳನ್ನು ನಮ್ಮ ಜನಸಾಮಾನ್ಯರು, ಮತದಾರರು ದಯಮಾಡಿ ಅರ್ಥವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.